ಇದೇನಪ್ಪ ಹಿಂಗ್ ಕೂತಿದ್ಯಾ ಅಂತ ನೀವು ಕೇಳಿದ್ರೆ, ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಬ್ಬ ಸ್ಟಾರ್ಟಿಂಗಲ್ಲಿ ಒಬ್ಬ ರಿವ್ಯೂ ಮಾಡ್ತಾನೆ. ಅವನು ಎಲ್ಲಾನು ಬಿಚ್ಚಾಕ್ಬಿಟ್ಟು ರಿವ್ಯೂ ಮಾಡ್ತಾನೆ ನ್ಯೂಡ್ ಆಗಿ. ಸೊ ನಾನು ಅದೇ ರೀತಿ ಟ್ರೈ ಮಾಡೋಣ ಅಂತ ಫಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡೆ. ನಾವೇನಾದ್ರು ಹಂಗೆ ಮಾಡ್ತು ಅಂತಂದ್ರೆ ಯೂಟ್ಯೂಬರೇ ನಾನು ಬ್ಯಾನ್ ಮಾಡ್ಬಿಡ್ತಾರೆ, ನೀವಂತೂ ಫುಲ್ ಬ್ಲಾಕ್ ಮಾಡ್ಬಿಡ್ತೀರ ನನ್ನ ಚಾನಲ್ನ. ಸೊ ಹಾಗಾಗಿ ಇಷ್ಟನ್ನಾರು ಹಾಕೊಂಡು ಕೂತಿದ್ದೀನಿ. ಎನಿವೇಸ್, ಇವತ್ತು ಯಾವ ಸಿನಿಮಾ ರಿವ್ಯೂ ಅಂದ್ರೆ UI. ಪ್ರಪಂಚದಲ್ಲಿ ಯಾವುದೇ ಸಿನಿಮಾ ತೆಗೆದ್ರು ಅದಕ್ಕೆ ಅಂತ ಒಂದು ಜಾನರ್ ಇರುತ್ತೆ. ಅಂದ್ರೆ ಹಾರರ್ ಇರ್ಬೋದು, ಲವ್ ಸ್ಟೋರಿ ಇರ್ಬೋದು, ಮರ್ಡರ್ ಮಿಸ್ಟ್ರಿ ಇರ್ಬೋದು, ಇಲ್ಲ ಸಸ್ಪೆನ್ಸ್ ಇರ್ಬೋದು, ಅಥವಾ ಬಯೋಪಿಕ್ ಸಿನಿಮಾ ಇರ್ಬೋದು. ಈ ರೀತಿ ಎಷ್ಟೋ ಜಾನರ್ಗಳು ಇರ್ತವೆ. ಬಟ್ ಉಪೇಂದ್ರ ಅವ್ರ ಸಿನಿಮಾಗೆ ಮಾತ್ರ ಜಾನರ್ ಅನ್ನೋದೇ ಇಲ್ಲ. ಅದಿದ್ರೆ ಉಪ್ಪಿ ಜಾನರ್ ಅಂತಾನೆ ಅರ್ಥ. ಈ ಸಿನಿಮಾದಲ್ಲಿ ಆನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ, ಈ ಸಿನಿಮಾದಲ್ಲಿ ಕತೆ ಇದ್ರ ತಾನೆ ಆನ್ಲೈನ್ ಕತೆ ಹೇಳೋದು. ಅಂದ್ರೆ ಉಪೇಂದ್ರ ಅವರು ಏನ್ ಮಾಡಿದ್ದಾರೆ, ಪ್ರಪಂಚದಲ್ಲಿ ನಡೀತಾ ಇರುವಂತ ಅಟ್ ಪ್ರೆಸೆಂಟ್ ಸಿಚುವೇಶನ್ ನ 2 ಕ್ಯಾರೆಕ್ಟರ್ ಇಟ್ಕೊಂಡು ತೋರಿಸಿದ್ದಾರೆ. ಸೊ ಅದೇ ಉಪೇಂದ್ರ ಅವರ ಇಂಟೆಲಿಜೆನ್ಸ್. ಅದನ್ನೇ UI ಅಂತ ನೀವು ತಿಳ್ಕೊಂಡಿದ್ದೀರಾ. ಆದ್ರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ನಾನಂತೂ ಅನ್ಕೊಂಡು ಹೇಳ್ತಾ ಇದ್ದೀನಿ. ಆತರ ನೀವು ನಾನು ನನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನೆ. ನೋಡ್ಬೇಕು ಅಂತಂದ್ರೆ ಸಿನಿಮಾ ಹೋಗಿ ನೋಡಿದ್ರೆ ಖಂಡಿತ ಕನ್ಫ್ಯೂಷನ್ ಆಗೇ ಆಗುತ್ತೆ. ನಾನು ಹೇಳ್ತಾ ಇರೋದು ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸಿನಿಮಾ ನಿಮ್ಗೆ ಕನ್ಫ್ಯೂಷನ್ ಮಾಡುತ್ತೆ. ಬಟ್ ನೀವು ಏನ್ ರಿಯಾಲಿಟಿ ಸ್ಟೋರಿ ತಿಳ್ಕೊತೀರಾ ಅದೇ ನಿಮಗೆ ಸೇರಿರೋದು. ಇನ್ನು ಈ ಸಿನಿಮಾದಲ್ಲಿ ಪಾಸಿಟಿವ್ ಪಾಯಿಂಟ್, ನೆಗೆಟಿವ್ ಪಾಯಿಂಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾದಲ್ಲಿ ಇರೋವೆಲ್ಲ ಪಾಸಿಟಿವ್ ಅಂಡ್ ಇರೋದೆಲ್ಲ ನೆಗೆಟಿವ್. ಸೊ ನಿಮ್ಗೆ ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು ಅಂತ ನಾನು ಹೇಳೋದಕ್ಕಿಂತ ನೀವು ಈ ಸಿನಿಮಾ ನೋಡಿದ್ರೆ ಇದನ್ನ ಪಾಸಿಟಿವ್ ಅಂತ ತಗೋಬಹುದು, ಇದನ್ನ ನೆಗೆಟಿವ್ ಅಂತ ತಗೋಬಹುದು, ನೀವು ತಿಳ್ಕೊಂಡು ಬರ್ತೀರಾ. ಅದೇ ಈ ಸಿನಿಮಾದ ಸ್ಪೆಷಾಲಿಟಿ. ಈ ಸಿನಿಮಾ ನೋಡಿದವ್ರಿಗೆ ತಲೆಗೆ ಹುಳ ಬಿಟ್ಟಂಗ ಆಯ್ತಲ್ಲಪ್ಪ ಅಂತ ಅನ್ಕೊಂತೀರಾ. ಬಟ್ ಸಿನಿಮಾ ನೋಡಕ್ ಹೋಗೋರ್ಗೆ ನಾನು ಹೇಳೋದೇನಂದ್ರೆ, ತಲೆಗೆ ಹುಳ ಬಿಟ್ಕೊಳ್ಳೋದೇನೆ ಡೈರೆಕ್ಟ್ ಆಗಿ ಕೂತ್ಕೊಂಡು, ಏನು ಇಲ್ಲ ಪೀಸ್ ಆಫ್ ಮೈಂಡ್ ಅಲ್ಲಿ ಕೂತ್ಕೊಂಡು ಏನ್ ನಡೀತಾ ಇದೆ, ಏನ್ ರಿಯಾಲಿಟಿ ಇದೆ, ಈಗ ಪ್ರೆಸೆಂಟ್ ಏನ್ ನಡೀತಾ ಇದೆ ಅನ್ನೋದನ್ನ ನೀವು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಆ ಸಿನಿಮಾ ನೋಡ್ತಾನೆ, ಓ ಇದೇ ನಿಜ ಜೀವನದಲ್ಲಿ ನಿಮ್ದು. ನೀವು ಸಿನಿಮಾ ಅಂತ ನೋಡ್ಬೇಡಿ. ಸಿನಿಮಾ ಅಂತ ನೋಡ್ತು ಅಂತಂದ್ರೆ ಏನಿಲ್ಲ, ಸ್ಟೋರಿ ಬೇಕು, ಫೈಟ್ ಬೇಕು, ಸಾಂಗ್ಸ್ ಬೇಕು, ಇದೆಲ್ಲ ಮೈಂಡ್ ಅಲ್ಲಿ ನೋಡ್ತವೆ. ನೀವು ರಿಯಾಲಿಟಿ ಏನ್ ತೋರಿಸಿದಾರೆ, ರಿಯಾಲಿಟಿ ಏನು ಅನ್ನೋದನ್ನ ತಿಳ್ಕೊಂಡು ಅದೇನೇ ನೀವು ಮೈಂಡ್ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡ್ತಂದ್ರೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಸಿನಿಮಾ. ಅದಕ್ಕೇನೆ ಸ್ಟಾರ್ಟಿಂಗ್ ಅಲ್ಲೇ ಟೈಟಲ್ ಕಾರ್ಡ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ, ಈ ಸಿನಿಮಾ ನೋಡ್ಬೇಕು ಅಂದ್ರೆ ಬುದ್ಧಿವಂತರ ಏನಾರಿದ್ರೆ ಎದ್ದು ಹೊಂಟೋಗ್ಬಿಡಿ, ಮಿಗ್ದವ್ರು ನೋಡಿ ಅಂತ ಹೇಳಿದ್ದಾರೆ. ಇದ್ರಲ್ಲ ನೀವು ಅರ್ಥ ಮಾಡ್ಕೊಬೇಕು. ನನಗೆ ಈ ಸಿನಿಮಾದಲ್ಲಿ ಒಂದು ಸೀನ್ ಅಂತೂ ಬಹಳ ತುಂಬಾ ಇಷ್ಟ. ಆದ್ರೆ ಆರ್ಟ್ ಟಚ್ ಆದಂತ ಒಂದು ಸೀನ್ ಅದು. ಏನಂದ್ರೆ, ಒಂದು ತಾಯಿಗೆ ಏನೇ ಸುಳ್ಳಿನ ಸಾಮ್ರಾಜ್ಯ ಕಟ್ಕೊಟ್ಟು ತಾಯಿಗೆ ಒಂದು ಒಡವೆ, ಚಿನ್ನ ಎಲ್ಲಾನು ಕೂಡ ನಾವು ತುಂಬಾ ಹಾಕಿ ಎಲ್ಲ ಕೊಟ್ಟು ಮಾಡಿದ್ರು ಆ ತಾಯಿ ಮುಖದಲ್ಲಿ ನಗು ಇಲ್ಲ ಅಂತಂದ್ರೆ ಅದೆಷ್ಟೇ ಸಾಮ್ರಾಜ್ಯ ಕಟ್ಕೊಟ್ರು ವೇಸ್ಟ್ ಅಂತಾನೆ ಅರ್ಥ. ಸೊ ಇದೊಂದು ಸೀನ್ಗೆ ಇದಕ್ಕೆ ಹೇಳೋದು ಹ್ಯಾಟ್ಸ್ ಆಫ್ ಟು ಉಪೇಂದ್ರ ಅಂತಾನೆ ಹೇಳ್ಬೇಕು. ಸೊ ನಿಮ್ಗೆ ಹೇಳ್ದಂಗೆ ಸ್ಟಾರ್ಟಿಂಗ್ ಎಲ್ಲ ಈ ಸಿನಿಮಾದಲ್ಲಿ ಬುದ್ಧಿವಂತರಿಗೆ ಈ ಸಿನಿಮಾ ಎಲ್ಲ ಎದ್ದೋಗಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನು ಉಳಿದವರು ಕುತ್ಕೊಂಡು ನೋಡಿದವರೆಲ್ಲ ದಡ್ರು. ಬಟ್ ನಾನು ಅನ್ಕಣಕ್ಕೆ ಥಿಯೇಟ್ರಲ್ಲಿ ನಾನು ಸಹ ಕುತ್ಕೊಂಡೆ ನೋಡಿದೆ, ಎಲ್ಲರೂ ಕುತ್ಕೊಂಡೆ ನೋಡಿದ್ರು ನಗಾಡ್ಕೊಂಡು. ಅಂದ್ರೆ ರಿಯಾಲಿಟಿ ಇಲ್ಲೇ ಗೊತ್ತಾಗುತ್ತೆ. ಉಪೇಂದ್ರ ಅವರ ಥಿಂಕಿಂಗು, ಜನ ಏನೇ ಹೇಳಿದ್ರು ಅದು ನೋಡ್ಬೇಡಿ ಅಂದ್ರೆ ನೋಡ್ತಾರೆ. ಅಂದ್ರೆ ರೀಲ್ಸ್ ಎಲ್ಲ ಜಾಸ್ತಿ ನೋಡ್ಬೇಡಿ, ಜಾಸ್ತಿ ಗಾಸಿಪ್ ಮಾಡಬೇಡಿ ಅಂತ ಹೇಳಿದ್ರು ಮಾಡ್ತಾರೆ. ನಮ್ಗೆ ಏನೇ ಮುಖ್ಯ ಇದೆಯಲ್ಲೋ ಮೊಬೈಲ್ ಅನ್ನೋದು ತುಂಬಾ ಮುಖ್ಯ ಅನ್ನೋದನ್ನೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಈ ವಿಚಾರದಲ್ಲೇನೆ ಈ ತರ ವಿಷಯನ ಹೇಳಕ್ಕೆ ಯಾವ ಡೈರೆಕ್ಟರ್ ಕೈಲಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಉಪೇಂದ್ರ ಅವ್ರ ಕೈಲ ಖಂಡಿತ ಈ ತರ ವಿಷಯಗಳನ್ನ ಹೇಳಕ್ ಆಗೋದು ಅವರೇನೆ. ಅಷ್ಟು ಗಟ್ಸು ಬೇಕು ಅಂತಾನೆ ಹೇಳ್ಬೇಕು. ಓವರ್ ಆಲ್ ಈ ಸಿನಿಮಾ ಹೇಗಿದೆಯಪ್ಪ ಅಂತಂದ್ರೆ, ನಿಮಗೆ ಇದು ಸಿನಿಮಾ ಒಂದು ಕತೆ, ಆಕ್ಷನ್, ಅವು ಇವು, ಲವ್ ಫೀಲಿಂಗು ಇವೆಲ್ಲ ಮೈಂಡ್ ಬಿಟ್ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ನಡೆಯುವಂತ ರಿಯಾಲಿಟಿನ ಅವರು ಸಿನಿಮಾ ಆಗಿ ತೋರಿಸಿದ್ದಾರೆ. ನಿಮ್ಮ ರಿಯಾಲಿಟಿ ಲೈಫ್ ನಿಮ್ಗೆ ಇಷ್ಟ ಆದ್ರೆ ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ ರಿಯಾಲಿಟಿ ಲೈಫ್ ಇಷ್ಟ ಆಗಲ್ಲ ಅಂತಂದ್ರೆ ಈ ಸಿನಿಮಾ ಕೂಡ ನಿಮ್ಗೆ ಇಷ್ಟ ಆಗೋದಿಲ್ಲ. ಒಟ್ಟಲ್ಲಿ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡಿದಾರೆ ಗುರು ಅಂತ ಕೇಳಿದ್ರೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡಿದ್ರಲ್ಲ, ಬಟ್ ಉಪೇಂದ್ರ ಅವರು ಚೆನ್ನಾಗೇ ಮಾಡಿದ್ದಾರೆ.